ಅಶ್ವಿನ್ ಯಾವತ್ತೂ ಗೊಂದಲದಿಂದ ಓಡಿದವನಲ್ಲ. ಆದರೆ ಆ ದಿನ ಮನೆ ಅವನನ್ನು ಯೋಚಿಸೋಕೆ ಬಿಡಲೇ ಇಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾ ಸರಣಿಯ 26ನೇ ಭಾಗವನ್ನು. ತಡ ಮಾಡದೆ ಕತೆಗೆ ಹೋಗೋಣ. ಆ ಶಬ್ದವು ಬಾಗಿಲಿನ ಬಳಿಗೆ ಬಂದ ತಕ್ಷಣ ಸುಮಂಗಲ ತಮ್ಮ ಸೆರಗನ್ನು ಎತ್ತಿ ತಲೆಯ ತುಂಬ ಒದ್ದಿಕೊಂಡು ನೆಲ ನೋಡುತ್ತಾ ನಿಂತು ಬಿಟ್ಟರು. ದೇವಿಶಂಕರ್ ಬಾಗಿಲು ತೆರೆದಿರುವುದನ್ನು ಕಂಡು ಸೀದಾ ರೂಮಿನ ಒಳಗೆ ಬಂದರು. ಅಲ್ಲಿ ಸೊಸೆ ಸುಮಂಗಲ ನಿಂತಿರುವುದನ್ನು ಕಂಡು, ನೀನು ಇಲ್ಲೇ ಇದೆಯೇನಮ್ಮ ಎಂದರು. ಸುಮಂಗಲ ತಮ್ಮ ಸೆರಗನ್ನು ಇನ್ನಷ್ಟು ಆಸ್ಥೆಯಿಂದ ಒದ್ದು, ಹೌದು ಮಾವ, ನಾನು ಬೆಳಿಗ್ಗೆ ನಡೆದ ಮಾತುಕತೆ ಬಗ್ಗೆ ಅಶ್ವಿನ್ ಬಳಿ ಹೇಳೋಕ್ ಬಂದಿದ್ದೆ ಎಂದರು ತಲೆ ಬಾಗಿಸಿಯೇ. ದೇವಿಶಂಕರ್ ಸೊಸೆಯ ಕಡೆ ನೋಡಿ ನಕ್ಕು ಮೊಮ್ಮಗನತ್ತ ನೋಡಿದರು. ಅವನು ಕೂಡ ತಲೆ ಬಾಗಿಸಿ ಹಿಂದಕ್ಕೆ ಕೈ ಕಟ್ಟಿ ವಿಧೇಯ ವಿದ್ಯಾರ್ಥಿಯಂತೆ ನಿಂತಿದ್ದ. ನೀನು ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಊಟಕ್ಕೂ ಕೂಡ ಬಂದಿಲ್ಲ? ಆಸ್ತಿಯಿಂದ ಕೇಳಿದರು ಮೊಮ್ಮಗನನ್ನು. ಅದು ಕ್ಷಮಿಸಿ ತಾತ, ತುಂಬ ಕೆಲಸ ಇತ್ತು, ಅದಕ್ಕಾಗಿ ಎಂದು ತಡವರಿಸಿದ. ತುಂಬ ಸಂತೋಷ ಎಂದು ನಕ್ಕವರು, ನೀನಿನ್ನೂ ಚಿಕ್ಕ ಹುಡುಗ, ಬಿಸಿ ರಕ್ತದವನು, ಕೆಲಸದಲ್ಲಿ ಇಂಥ ಉತ್ಸಾಹ ಇದ್ರೇನೆ ಏನನ್ನಾದರೂ ಸಾಧಿಸೋಕೆ ಸಾಧ್ಯ ಎಂದು ಮೊಮ್ಮಗನ ಭುಜ ತಟ್ಟಿದರು. ಅಜ್ಜನ ಮುಂದೆ ಯಾವತ್ತೂ ಮಾತನಾಡದ ಅಶ್ವಿನ್ ಚೂರು ಹೆದರುತ್ತಾ ತಲೆ ಬಾಗಿಸಿ ಸುಮ್ಮನೆ ನಿಂತ. ಅಶ್ವಿನ್, ನೀನು ಆಶ್ರಮದ ಕೆಲಸದ ನಿಮಿತ್ತ ಪುಣೆಗೆ ಹೋಗಬೇಕು. ಆದರೆ ಇದು ಸರಿಯಾದ ಸಮಯ ಅಲ್ಲ. ನಿನ್ನ ಮದುವೆ ಕೂಡ ಹತ್ರದಲ್ಲಿದೆ. ನಾನು ಹೋಗೋಣ ಅಂದರೆ ಇತ್ತೀಚೆಗೆ ನನ್ನ ಆರೋಗ್ಯ ತುಂಬ ಕೈ ಕೊಡ್ತಾ ಇದೆ, ಅದಕ್ಕೆ ಎಂದು ಬೇಸರದಲ್ಲಿ ಹೇಳಿದರು. ನಾನು ಹೋಗ್ತೀನಿ ತಾತ, ನೀವು ಯಾವಾಗ ಹೋಗಬೇಕು ಅಂತ ಹೇಳಿ ಸಾಕು ಎಂದ ಅಶ್ವಿನ್. ನಿನಗೆ ತೊಂದರೆ ಆಗೋಲ್ವೇ? ಮೊಮ್ಮಗನತ್ತ ನೋಡಿ ಕೇಳಿದರು. ಏನೂ ತೊಂದರೆ ಇಲ್ಲ ತಾತ ಹೇಳಿದ ಅಶ್ವಿನ್. ಹಾಗಿದ್ರೆ ನೀನು ಶ್ರೀಧರ್ ಜೊತೆ ಮಾತಾಡು ಎಂದರು. ಸರಿ ತಾತ, ನಾನು ಮಾತಾಡ್ತೀನಿ ಎಂದನು. ದೇವಿಶಂಕರ್ ನಕ್ಕು ಅವನ ಬೆನ್ನು ದಡವಿ, ಮಲ್ಕೋ ಎಂದವರು ಬಾಗಿಲಿನತ್ತ ನಡೆದರು. ಅಲ್ಲೇ ಸುಮಂಗಲ ನಿಂತಿರುವುದನ್ನು ನೋಡಿ, ರಾತ್ರಿ ತುಂಬ ತಡ ಆಗಿದೆ, ಮಲ್ಕೋ ಹೋಗಮ್ಮ, ಅವನು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಎಂದರು. ಸರಿ ಮಾವ ಎಂದರು ಸುಮಂಗಲ. ಮರುಕ್ಷಣವೇ ದೇವಿಶಂಕರ್ ಅಲ್ಲಿಂದ ಹೊರಟು ಹೋದರು. ಅದರ ಹಿಂದೆಯೇ ಸುಮಂಗಲ ಕೂಡ ಹೊರ ನಡೆದರು. ಅವರಿಬ್ಬರು ರೂಮಿನಿಂದ ಹೊರ ನಡೆದ ಬಳಿಕ ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡು ಬಾಗಿಲು ಲಾಕ್ ಮಾಡಿ ಬಾಲ್ಕನಿಯಲ್ಲಿ ಬಂದು ನಿಂತನು. ಅವನಿಗೆ ಇಷ್ಟವಿಲ್ಲದಿದ್ದರೂ ಈ ಜವಾಬ್ದಾರಿಗಳು ಅವನ ಆಸೆಗಳನ್ನು ಪುಡಿ ಮಾಡುತ್ತಿದ್ದವು. ಆದರೆ ಅವನಿಗೆ ಅದರ ಬಗ್ಗೆ ಏನು ಮಾಡಲು ಸಾಧ್ಯವಿರಲಿಲ್ಲ. ಅವನ ಹೃದಯ ತುಂಬ ದುಃಖಿತವಾಗಿತ್ತು. ನಾಳೆ ಏನಾಗಲಿದೆ? ಖಂಡಿತ ಅಶ್ವಿನ್ಗೆ ಐಡಿಯಾ ಇರಲಿಲ್ಲ. ಆದರೆ ಅವನು ಬರದಿದ್ದರೆ ಮನೆಯಲ್ಲಿ ಏನಾಗುತ್ತದೆ ಎಂದು ಈಗಾಗಲೇ ಅವನಿಗೆ ಅರ್ಥವಾಗಿ ಹೋಗಿತ್ತು. ತಲೆ ಕೆಟ್ಟಂತೆ ಆದಾಗ ಕೂದಲಿಗೆ ಕೈ ಹಾಕಿ ಸವರಿದವನು ಆಂದೋಲನಕ್ಕೆ ಒಳಗಾಗಿದ್ದ ಹೃದಯ ಮೌನವಾಗಿ ರೋಧಿಸುತ್ತಿತ್ತಷ್ಟೆ. ಕಣ್ಣು ಮುಚ್ಚಿ ಆ ನೀರವ ಮೌನದ ಜೊತೆಗೆ ಆ ನಿಶೆಯ ಅನುಭವವನ್ನು ಆಸ್ವಾದಿಸುತ್ತಾ ನಿಂತಾಗ ಜೇಬಿನಲ್ಲಿದ್ದ ಅವನ ಫೋನ್ ತನ್ನ ಇರುವಿಕೆಯನ್ನು ಸಾರಿತ್ತು. ಜೇಬಿಗೆ ಕೈ ಹಾಕಿ ಫೋನ್ ತೆಗೆದುಕೊಂಡಾಗ ಅವನು ಒಂದು ಕ್ಷಣ ಕಣ್ಣು ಮುಚ್ಚಿದನು. ಪರದೆಯ ಮೇಲೆ ಶೀತಲ್ ಹೆಸರಿತ್ತು. ವಿಡಿಯೋ ಕಾಲ್ ಮಾಡಿದ್ದಳವಳು. ಶೀತಲ್ ತನ್ನ ಮುಖಭಾವಗಳಿಂದ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಳು ಎಂಬುದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅಶ್ವಿನ್ ಸ್ವಲ್ಪ ಹೊತ್ತು ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಅಷ್ಟರಲ್ಲಿ ಕಾಲ್ ಕಟ್ಟಾಗಿತ್ತು. ಬಾಲ್ಕನಿಯಿಂದ ಒಳಬಂದವನು ಮಂಚದ ಮೇಲೆ ಕುಳಿತ. ಶೀತಲ್ ನಂಬರಿಗೆ ಡಯಲ್ ಮಾಡಿದ. ಅವನಿಗಾಗಿಯೇ ಕಾಯುತ್ತಿದ್ದ ಶೀತಲ್ ಮೊದಲ ರಿಂಗಿನಲ್ಲೇ ಕಾಲ್ ಪಿಕ್ ಮಾಡಿದ್ದಳು. ಶೀತಲ್ ಮುಖ ಚಂದ್ರನ ಬೆಳಕಿನಂತೆ ಕಂಗೊಳಿಸುತ್ತಿತ್ತು. ಅವಳ ಮುಖವನ್ನು ನೋಡಿದವನಿಗೆ ಇಷ್ಟು ಹೊತ್ತು ಮನೆ ಮಾಡಿದ್ದ ದುಗುಡವನ್ನೆಲ್ಲ ಮಾಯ ಮಾಡಿಬಿಟ್ಟಿತ್ತು.
ಮುಖದ ತುಂಬ ಮಂದಹಾಸ ಹರಡಿಕೊಂಡಿತ್ತು. ನೀನ್ ನಿದ್ದೆ ಮಾಡ್ಲಿಲ್ವಾ? ಅವಳನ್ನೇ ನೋಡುತ್ತಾ ಕೇಳಿದ. ನಾನು ನಿಮ್ಗೆ ಏನನ್ನೋ ತೋರಿಸ್ಬೇಕು ಅನ್ಕೊಂಡೆ. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಏನು? ಅಚ್ಚರಿಯಿಂದ ಕೇಳಿದ. ಶೀತಲ್ ಫೋನ್ನ ಕ್ಯಾಮೆರಾವನ್ನು ಹಿಂದಕ್ಕೆ ತಿರುಗಿಸಿದಳು. ಕಿಟಕಿಯಿಂದ ಹೊರಗೆ ಸಣ್ಣ ಹಳದಿ ಬಲ್ಬಿನಂತೆ ಅಷ್ಟು ದೂರದಲ್ಲಿ ಹೊಳೆಯುತ್ತಿದ್ದನು ಚಂದ್ರ. ಚಂದ್ರ ಇಷ್ಟೊಂದು ಸುಂದರವಾಗಿದ್ದಾನಾ? ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಥವಾ ನಿಮ್ಮನೆ ಹತ್ರ ಮಾತ್ರ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾನಾ ನಿನಗೆ ಕಾಂಪಿಟೇಷನ್ ಕೊಡೋಕ್ಕೆ? ನಗುತ್ತಾ ಕೇಳಿದನು. ಶೀತಲ್ ಮುಖ ಅವನ ಮಾತುಗಳನ್ನು ಕೇಳಿ ಕೆಂಪು ಕೆಂಪಾಯಿತು. ಮೊದಲಿಂದಾನು ಚಂದ್ರ ಸುಂದರವಾಗೇ ಇದ್ದ, ಆದರೆ ನೀವಿವತ್ತು ಪ್ರೀತಿಯಿಂದ ನೋಡ್ತಾ ಇದ್ದೀರಿ ಅಲ್ವಾ, ಅದಕ್ಕೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಕಿಲಕಿಲನೆ ನಕ್ಕಳು. ಓಕೆ, ಆಕ್ಟ್ ಮಾಡಿದ್ದು ಸಾಕು. ಕಾಲ್ ಮಾಡಿದ ಕಾರಣ ಹೇಳ್ತೀರಾ ಈಗ? ಗಲ್ಲಕ್ಕೆ ಕೈ ಕೊಟ್ಟು ನೋಡುತ್ತಾ ಕೇಳಿದ. ಶೀತಲ್ ಕ್ಯಾಮರಾವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ಮುಂದೆ ಸ್ವಲ್ಪ ಪುಸ್ತಕಗಳನ್ನು ಇಟ್ಟು ಅದಕ್ಕೆ ಒರಗಿಸಿ ಫೋನನ್ನು ಇಟ್ಟಳು. ಟೇಬಲ್ ಮೇಲಿದ್ದ ಏರ್ ಡ್ರಾಪ್ ಅನ್ನು ಕಿವಿಗೆ ತಗುಲಿಸಿಕೊಂಡವಳು ನಗುತ್ತಾ ಅವನ ಮುಂದೆ ಕುಳಿತಳು. ಟೀ ಶರ್ಟ್, ನೈಟ್ ಪ್ಯಾಂಟ್ ತೊಟ್ಟಿದ್ದ ಶೀತಲ್ ಅಶ್ವಿನ್ ಕಣ್ಣಿಗೆ ತುಂಬಾ ಮುದ್ದಾಗಿ ಕಂಡಳು. ಒಂದು ಕ್ಷಣ ಅಶ್ವಿನ್ ಅವಳನ್ನು ಪ್ರೀತಿಯಿಂದ ನೋಡಿದ. ಏನ್ ಮಾಡ್ತಾ ಇದ್ರಿ? ನಾನು ಕಾಲ್ ಮಾಡಿದ್ದು ನಿಮ್ಗೆ ತೊಂದರೆ ಆಗಿಲ್ಲ ತಾನೇ ಎಂದು ಕಣ್ಣು ಮಿಟಕಿಸಿ ಹರಡಿದ್ದ ಕೂದಲನ್ನು ಪೆನ್ಸಿಲ್ ಸಹಾಯದಿಂದ ಗಂಟು ಕಟ್ಟಿಕೊಂಡಳು. ಏನಿಲ್ಲ, ಸುಮ್ಮನೆ ಹಾಗೆ ಆಫೀಸ್ ಫೈಲ್ಸ್ ನೋಡ್ತಾ ಇದ್ದೆ ಎಂದನು. ಅಲ್ಲಿ ಎಲ್ಲ ಓಕೆ ಅಲ್ವಾ? ಅವನನ್ನೇ ನೋಡುತ್ತಾ ಕೇಳಿದಳು. ಹಾ, ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ನಕ್ಕ. ಅದು ನಿಮ್ಮ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಂದು ತಲೆ ಆಡಿಸಿದಳು. ಅಶ್ವಿನ್ ಮುಗುಳ್ನಗುತ್ತಾ ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡನು. ಹೋ ಗಾಡ್, ನಾನು ಈ ಹುಡುಗಿಯಿಂದ ಏನನ್ನು ಮರೆ ಮಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ ಎಂದು ಪೆಚ್ಚು ಮೊರೆ ಹಾಕಿದನು. ಅವನ ಮಾತಿಗೆ ಜೋರಾಗಿ ನಕ್ಕಳು ಶೀತಲ್. ಸದ್ಯಕ್ಕೆ ನಾನು ಅಮ್ಮ ಮತ್ತು ಅಪ್ಪನಿಗೆ ಹೇಳಿದ್ದೀನಿ. ಪರವಾಗಿಲ್ಲ, ಬಹುಶಃ ನಾಳೆ ಅಷ್ಟರಲ್ಲಿ ತಾತ ಅವ್ರ ಕಿವಿಗೂ ಕೂಡ ವಿಷಯ ಹೋಗಬಹುದು ಎಂದನು ಸ್ವಲ್ಪ ಸೀರಿಯಸ್ ಆಗಿ. ಭಯ ಆಗ್ತಾ ಇದೆಯಾ? ಅವನನ್ನೇ ನೋಡುತ್ತಾ ಕೇಳಿದಳು. ಸ್ವಲ್ಪ. ನಾನು ಎಲ್ಲರ ಮುಂದೆ ನನ್ನ ಅಭಿಪ್ರಾಯಗಳನ್ನ ಯಾವತ್ತೂ ವ್ಯಕ್ತಪಡಿಸಿಲ್ಲ. ಇದು ಫಸ್ಟ್ ಟೈಮ್ ಎಂದು ಹೇಳಿ ನಿಟ್ಟುಸಿರು ಬಿಟ್ಟನು. ಇಷ್ಟು ಹೊತ್ತು ಅವನ ಮನದಿಂದ ದೂರಾಗಿದ್ದ ವಿಷಯ ದುತ್ತನೆ ಅವನ ಕಣ್ಣ ಮುಂದೆ ಬಂದು ನಿಂತಿತು. ಸದ್ಯಕ್ಕೆ ಬಗೆಹರಿಯದ ಸಮಸ್ಯೆ ಅದು. ಅದರದೇ ಯೋಚನೆ ಅವನಿಗೆ. ಆದರೆ ಅವನು ಅನುಭವಿಸುತ್ತಿದ್ದ ಒತ್ತಡ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಶೀತಲ್ಗೆ. ಈ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಎಲ್ಲ ಸರಿ ಹೋಗುತ್ತೆ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಎಂದಳು. ಸರಿ ಆಗದೆ ಇದ್ರೂ ನಾನು ಅದನ್ನು ಸರಿ ಮಾಡ್ತೀನಿ, ಆದರೆ ನೀನು ನನ್ನ ಜೊತೆಗಿರು ನಗುತ್ತಾ ಹೇಳಿದ. ಖಂಡಿತ. ಅಂದಹಾಗೆ ನೀವೇನೂ ಅಂದ್ಕೊಳ್ಳಲ್ಲ ಅಂದರೆ ನಮ್ಮನೇಲೇ ಇರಬಹುದು ಅಲ್ವಾ? ಉಗುಳು ನುಂಗುತ್ತಾ ಹೇಳಿದಳು. ನನ್ನೆಲ್ಲ ಪ್ರಯತ್ನಗಳು ನಿನ್ನನ್ನು ಇಲ್ಲಿ ಕರೆಸ್ಕೊಳ್ಳೋ ಸಲುವಾಗಿರೋದು. ಮನೆ ಸೊಸೆ ಅಂತ ಕೇಳೋಕೆ ಚೆನ್ನಾಗಿರುತ್ತೆ, ಮನೆ ಅಳಿಯ ಅಂದರೆ ಯಾಕೋ ಕೇಳೋಕೆ ಚಂದ ಇಲ್ಲ ಎಂದು ನಕ್ಕನು. ಅದು ಅಷ್ಟು ಸುಲಭದ ಮಾತಲ್ಲ. ಅವಳ ಮುಖ ಕೆಳಗಿಳಿಯಿತು. ಸುಲಭ ಖಂಡಿತವಾಗಿಯೂ ಇಲ್ಲ, ಆದರೆ ಇಲ್ಲಿ ಯಾರಾದರೂ ಒಬ್ಬರು ನನ್ನ ಪರ ಆದರೆ ನಮ್ಮ ದಾರಿ ಸ್ವಲ್ಪ ಸುಗಮ ಆಗಬಹುದು ಎಂದನು. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಭಾವುಕಳಾದಳು. ಅಶ್ವಿನ್ ಅವಳ ಮಾತಿಗೆ ನಕ್ಕ. ಶೀತಲ್ ಮುಖದಲ್ಲಿ ಕೂಡ ನಗು ಮೂಡಿತು. ನಿದ್ರೆ ಬರ್ತಾ ಇಲ್ವಾ? ಪಕ್ಕದಲ್ಲಿ ಬಿದ್ದಿದ್ದ ಟಿಡಿಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಕೇಳಿದಳು. ಮಾಡಬೇಕು. ನಿನ್ನ ಕೆಲಸ ಎಲ್ಲ ಮುಗೀತಾ ಕೇಳಿದ. ಎಲ್ಲ ಆಯಿತು, ಮಲಗಬೇಕು ಈಗ ಎಂದಳು. ಸರಿ, ಗುಡ್ ನೈಟ್ ಎಂದು ನಕ್ಕನು. ಪ್ರತಿಯಾಗಿ ಗುಡ್ ನೈಟ್ ಹೇಳಿದವಳು ಕಾಲ್ ಕಟ್ ಮಾಡಿದಳು. ಶೀತಲ್ ಮನದಲ್ಲಿ ದ್ವಂದ್ವವಿತ್ತು.
ತಾನು ಮಾಡುತ್ತಿರುವುದು ಸರಿಯೇ ತಪ್ಪೇ ಎಂದು ತರ್ಕಿಸಲಾರದೆ ಸೋತಿದ್ದಳು. ನಿಟ್ಟುಸಿರೊಂದನ್ನು ಬಿಟ್ಟು ಫೋನನ್ನು ಟೇಬಲ್ ಮೇಲಿಟ್ಟು ಮಲಗಿದಳು. ಮರುದಿನ ಬೆಳಿಗ್ಗೆ ಅಶ್ವಿನ್ ಮನೆಯಲ್ಲಿ ಪೂಜೆಗೆ ಸಿದ್ಧತೆಗಳು ಶುರುವಾಗಿದ್ದವು. ಅಶ್ವಿನ್ ಕೆಲಸದ ನೆಪ ಹೇಳಿ ಮನೆಯಿಂದ ಹೊರಟು ಹೋಗಿದ್ದನು. ಆದರೆ ಭಾವನಾ ಮತ್ತು ಅವಳ ಕುಟುಂಬ ಅಶ್ವಿನ್ ಮನೆಗೆ ತಲುಪಿದ ತಕ್ಷಣ ಅಶ್ವಿನ್ ಫೋನು ರಿಂಗ್ ಆಗಿತ್ತು. ಅಶ್ವಿನ್ ತಲೆ ಹಿಡಿದು ಕುಳಿತು ಬಿಟ್ಟನು. ಹೇಗೋ ತಪ್ಪಿಸಿಕೊಂಡು ಬಂದಿದ್ದ. ಆದರೆ ಈಗ ಯಾವುದೇ ನೆಪ ಹೇಳುವಂತಿರಲಿಲ್ಲ. ಸ್ವತಃ ತಾತ ಅವರೇ ಕಾಲ್ ಮಾಡುತ್ತಿದ್ದರು. ಇಂದು ಅವನೇನಾದರೂ ಮನೆಗೆ ಹೋದರೆ ನಡೆಯುತ್ತಿದ್ದ ಪೂಜೆಯಲ್ಲಿ ಇರುವ ಕೆಲವು ಆಚರಣೆಗಳ ಕಾರಣದಿಂದಾಗಿ ಅವನು ಭಾವನಾ ಪಕ್ಕ ಕುಳಿತುಕೊಳ್ಳುವ ಸನ್ನಿವೇಶ ಒದಗಿ ಬರುತ್ತಿತ್ತು. ಅದು ಅವನಿಗೆ ಇಷ್ಟವಿರಲಿಲ್ಲ. ಅದರ ಜೊತೆಗೆ ಎರಡೂ ಮನೆಯವರು ಸೇರಿದರೆ ಅದೇ ಮದುವೆ ಬಗ್ಗೆ ಮತ್ತು ಅವರ ನಿರೀಕ್ಷೆಗಳ ಬಗ್ಗೆ ಮಾತುಕತೆಗಳು ಶುರುವಾಗಿ ಬಿಡುತ್ತಿದ್ದವು. ಇವೆಲ್ಲವೂ ಅಶ್ವಿನ್ಗೆ ತಲೆನೋವು ಭರಿಸುವ ಸಂಗತಿಗಳಾಗಿದ್ದವು. ಒಬ್ಬರ ನಂತರ ಒಬ್ಬರು ಕಾಲ್ ಮಾಡಲು ಶುರು ಮಾಡಿದಾಗ ಅಶ್ವಿನ್ ತಲೆ ಕೆಟ್ಟ ಹಾಗಾಯಿತು. ಸೈಲೆಂಟ್ ಮಾಡಿ ಸೈಡಲ್ಲಿ ಇಟ್ಟು ತನ್ನ ಕೆಲಸದತ್ತ ಗಮನ ಹರಿಸಿದನು. ಹಾಗೋ ಹೀಗೋ ಮಧ್ಯಾಹ್ನವಾಗಿತ್ತು. ಅಂದರೆ ಈಗ ಪೂಜೆ ಆಗಿರುತ್ತೆ ನೆನೆಯುತ್ತಾ ಮನದಲ್ಲೇ ಸಮಾಧಾನ ಪಟ್ಟುಕೊಂಡನು. ಆದರೆ ಅವನ ಫೋನ್ ಇನ್ನೂ ಕೂಡ ರಿಂಗ್ ಆಗುತ್ತಲೇ ಇತ್ತು. ಅಶ್ವಿನ್ ಶ್ರೀಧರ್ ಅವರನ್ನು ಭೇಟಿಯಾಗಲು ಆಶ್ರಮಕ್ಕೆ ಹೋದನು. ಆದರೆ ಅವರು ಅವನೊಂದಿಗೆ ಮಾತನಾಡುವ ಮೊದಲು ತಮ್ಮ ಫೋನನ್ನು ಅವನ ಕೈಗೆ ಕೊಟ್ಟರು. ಒಂದು ಕ್ಷಣ ಅಶ್ವಿನ್ ಹುಬ್ಬುಗಳು ಗಂಟಾದವು. ಅದನಂತರ ಕಣ್ಣುಗಳನ್ನು ಮುಚ್ಚಿ ಮನವನ್ನು ಸಮಾಧಾನಿಸಿಕೊಂಡವನು ಫೋನನ್ನು ಪಡೆದು ಕಿವಿಯ ಬಳಿ ಇಟ್ಟುಕೊಂಡನು. ಮನೆಗೆ ಬಾ, ಗಂಭೀರ ಧ್ವನಿ ಕೇಳಿ ಬಂತು. ಸರಿ ಅಜ್ಜ ಎಂದವನು ಕಾಲ್ ಕಟ್ ಮಾಡಿ ಫೋನನ್ನು ಶ್ರೀಧರ್ ಅವರ ಕೈಗೆ ನೀಡಿದನು. ಶ್ರೀಧರ್ ವಯಸ್ಸು ಅಶ್ವಿನ್ ಅಷ್ಟೇ ಇದ್ದಿರಬಹುದು. ಅಶ್ವಿನ್ ಶ್ರೀಧರ್ ಕಡೆ ನೋಡಿದಾಗ, ಇದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ, ನೀನೀಗ ಮನೆಗೆ ಹೋಗು ಎಂದರು. ತಲೆ ಆಡಿಸಿದ ಅಶ್ವಿನ್ ಹೊರಡಲು ಎದ್ದು ನಿಂತ. ನಾನು ನಿಮಗೆ ಒಂದು ವಿಷಯ ಹೇಳಬಹುದಾ? ಶ್ರೀಧರ್ ನಮ್ರವಾಗಿ ಕೇಳಿದ. ಏನು ಎಂಬಂತೆ ಅವನತ್ತ ನೋಡಿದ ಅಶ್ವಿನ್. ನಿನ್ನೆ ನಾನು ಅಜ್ಜ ಅವ್ರ ಜೊತೆ ಇದ್ದಾಗ ನಿಮ್ಮನ್ನ ಯಾರೋ ಹುಡುಗಿ ಜೊತೆ ನೋಡಿದೆ. ಬಹುಶಃ ಅಜ್ಜ ಕೂಡ ನೋಡಿರಬಹುದು ಎಂದ. ಅಶ್ವಿನ್ ಮುಖದಲ್ಲಿ ಯಾವ ಭಾವವನ್ನು ತೋರ್ಪಡಿಸದೆ ಥ್ಯಾಂಕ್ಸ್ ಎಂದವನು ಹೊರಗೆ ನಡೆದನು. ಸ್ವಲ್ಪ ಸಮಯದ ನಂತರ ಅಶ್ವಿನ್ ಕಾರ್ ಅವನ ಮನೆಯ ಹೊರಗೆ ನಿಂತಿತ್ತು. ಭಾವನಾ ತಂದೆಯ ಕಾರು ಈಗಾಗಲೇ ಅಲ್ಲಿ ನಿಂತಿತ್ತು. ಒಳಗೆ ಕಾಲಿಟ್ಟ ತಕ್ಷಣ ಅಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾ ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡನು. ಇವತ್ಯಾರಾದರೂ ನಾನು ಬರದಿರೋ ಬಗ್ಗೆ ಕಾರಣ ಕೇಳಿದ್ರೆ ವಿಷಯನ ನೇರವಾಗಿ ಹೇಳ್ಬಿಡ್ಬಿಡ್ಬೇಕು. ಭಾವನಾ ಜೊತೆ ಮಾತಾಡಬೇಕು. ಆದರೆ ಅವಳ ಹತ್ರ ಶೀತಲ್ ಹೆಸರನ್ನ ಹೇಳಬಾರ್ದು ಎಂದು ಮನದಲ್ಲೇ ಅಂದುಕೊಂಡು ಮನೆಯೊಳಗೆ ಹೆಜ್ಜೆ ಹಾಕಿದ. ಮನೆಯವರೆಲ್ಲರ ಹತ್ರನೂ ಅಶ್ವಿನ್ ತನ್ನ ಪ್ರೀತಿ ಬಗ್ಗೆ ಮಾತಾಡ್ತಾನ? ಎಸ್ಪೆಷಲಿ ಭಾವನಾ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನ? ಭಾವನಾ ಅವನ ಮಾತಿಗೆ ಒಪ್ಕೊಂತಾಳ? ಕೇಳೋ ಆಸಕ್ತಿ ನಿಮಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿ ಪ್ರತು ಸ್ಟೋರಿ ಪಾಯಿಂಟ್. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.